ಓಂ ನಮೋ ಭಗವತೆ ವಾಚಸ್ಪತಯೇ. ಅಥಾತ್ರ ಭಾಗವತಸ್ಯ ತೃತೀಯಸ್ಯ ಸ್ಕಂಧಸ್ಯ ಪ್ರಥಮಃ ಅಧ್ಯಾಯಃ ಅದ್ಯ ಪ್ರಾರಪ್ಸ್ಯತೆ. ಶುಕಃ ಬಾದರಾಯಣಿಃ ಏವಂ ಪರೀಕ್ಷಿತಮಾಹ. ಭಗವಾನ್ ಅಖಿಲೇಶ್ವರಃ ಕೃಷ್ಣಃ ಪಾಂಡವಾನಾಂ ಹಿತಾಯ ಮಂತ್ರಂ ಕುರ್ವಾಣಃ ಹಸ್ತಿನಾವತೀಂ ಜಗಾಮ. ಮಂತ್ರणे च ವಿಫಲೆ ಸಂಜಾತೆ ತಾಂ ಹಸ್ತಿನಾವತೀಂ ಹಿತ್ವಾ ಉಪಪ್ಲಾವ್ಯಂ ನಗರಂ ಪ್ರವಿವೇಶ. ಏತಸ್ಮಿನ್ನೇವ ಚ ಅಂತರೆ ಕ್ಷತ್ತಾ ವಿದುರೋಪಿ ವೃದ್ಧಿಮತ್ ಸ್ವಗೃಹಂ ತ್ಯಕ್ತ್ವಾ ವನಂ ಪ್ರವಿಶ್ಯ ತತ್ರ ಭಗವಂತಂ ಮೈತ್ರೇಯಂ ದದರ್ಶ. ಮೈತ್ರೇಯ ವಿದುರಯೋಃ ಮಧ್ಯೆ ಚ ಕಶ್ಚನ ಸಂವಾದಃ ಪಾದ್ಮಕಲ್ಪ ಕಾಲಲಕ್ಷಣ ಪ್ರಭೃತಿ ವಿಷಯಕಃ ಸಮವರ್ತತೆ. ತಸ್ಮಿನ್ ಸಂವಾದೆ ಯಾನ್ ವಿಷಯಾನ್ ವಿದುರಃ ಪಪ್ರಚ್ಛ ಯಾಂಶ್ಚ ಮೈತ್ರೇಯಃ ವ್ಯಾಚಕಾರ ತಾನೇವ ವಿಷಯಾನ್ ಪೃಚ್ಛತೆ ತುಭ್ಯಂ ಪರೀಕ್ಷಿತೆ ಅಹಮಪಿ ಶುಕಃ ವರ್ಣಯಾಮಿ ಇತಿ. ಭಾಗವತದ 3ನೇ ಸ್ಕಂದದ ಮೊದಲ ಅಧ್ಯಾಯ ಇವತ್ತು ನಾವು ಪ್ರಾರಂಭಿಸಬೇಕಾದದ್ದು. ಶುಕ ಪರೀಕ್ಷಿತನಿಗೆ ಹೇಳಿದರು, ನಿನ್ನ ತಾತಂದಿರಾದಂಥ ಪಾಂಡವರಿಗಾಗಿ ಕೃಷ್ಣ ಸಂಧಾನ ಮಾಡಲಿಕ್ಕೆ ಅಂತ ಹಸ್ತಿನಾವತಿಗೆ ಹೋದ. ಅದು ವಿಫಲ ಆಯಿತು. ಮುಂದೆ ಹಸ್ತಿನಾವತಿಯನ್ನು ಬಿಟ್ಟು ತನ್ನ ಅಧೀನ ಇದ್ದಂಥ ಉಪಪ್ಲಾವ್ಯ ನಗರಕ್ಕೆ ಬಂದ. ಅಲ್ಲಿ ಅದೇ ಪ್ರಸಂಗದಲ್ಲಿ ವಿದುರ ಇನ್ನು ಈ ಯುದ್ಧ ಅನಿವಾರ್ಯ ಅನ್ನೋದನ್ನು ಮನಗೊಂಡು ತೀರ್ಥಯಾತ್ರೆಗೆ ಹೋದ. ಸಂಪದ್ಭರಿತವಾದ ತನ್ನ ಅರಮನೆಯನ್ನೂ ಪರಿತ್ಯಾಗ ಮಾಡಿದ, ಕಾಡಿಗೆ ಹೋದ. ಅಲ್ಲಿ ಮೈತ್ರೇಯ ಮತ್ತು ವಿದುರದ ಮಿಲನ ಆಯಿತು. ಅವರ ಸಂವಾದದಲ್ಲಿ ಇದೇ ಪಾದ್ಮಲಕ್ಷಣ ಕಾಲಲಕ್ಷಣ ಮೊದಲಾದ ವಿಷಯಗಳ ವ್ಯಾಖ್ಯಾನ ಆಯಿತು. ಆಗ ವಿದುರು ಏನನ್ನು ಕೇಳಿದ್ನೋ ಮೈತ್ರೇಯನ್ನು ಹೇಳಿದ್ರು, ಅದೇ ವಿಷಯಗಳನ್ನು ಈಗ ನೀನು ಕೇಳ್ತಾ ಇರುವಾಗ ನಾನು ಹೇಳುವವನಿದ್ದೇನೆ ಅಂತ ಶುಕ ಹೇಳಿದರು. ಈ 2ನೇ ಶ್ಲೋಕದಲ್ಲಿ ಯದಾ ತ್ವಯಂ ಮಂತ್ರಕೃದ್ವೋ ಅಂತ ಹೀಗೆ ಶಬ್ದ ಇದೆಯಲ್ಲ, ಇಲ್ಲಿರುವ ಶ್ಲೋಕದ ಪಾಠ ಮತ್ತು ಇಲ್ಲಿರುವಂತಹ ವಿದುರನ ತೀರ್ಥಯಾತ್ರೆ ಪ್ರಸಂಗ, ಇದರ ಬಗ್ಗೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಅದಕ್ಕೆಲ್ಲ ಏನು ಹಿನ್ನೆಲೆ, ಏನು ಸಮಸ್ಯೆ ಅನ್ನೋದನ್ನು ಈಗ ಒಂದು ಬಾರಿ ಅವಲೋಕಿಸೋಣ. ಶ್ರೀಧರಾದಿಗಳ ವ್ಯಾಖ್ಯಾನದ ಪ್ರಕಾರ ಯದ್ವಾ ಅಯಂ ಅಂತ ಪಾಠ ಇದೆ. ಶ್ರೀಕೃಷ್ಣ ಸಂಧಾನಕ್ಕೆ ಅಂತ ಹೋಗಿದ್ದ, ದುರ್ಯೋಧನನ ಅರಮನೆಗೆ ಹೋದ. ಅಲ್ಲಿ ದುರ್ಯೋಧನನ ಅರಮನೆ ಇತ್ಯಾದಿಗಳನ್ನು ಬಿಟ್ಟು ವಿದುರನ ಮನೆಗೆ ಹೋಗಿ ಅಲ್ಲಿ ಆತಿಥ್ಯ ಸ್ವೀಕಾರ ಮಾಡಿದ. ಅಂಥ ಸಂಪದ್ಭರಿತವಾದ ಅರಮನೆಯನ್ನೇ ವಿದುರ ಬಿಟ್ಟು ಕಾಡಿಗೆ ಹೋದ. ಯಾವ ಮನೆಗೆ ಕೃಷ್ಣ ಬಂದಿದ್ನೋ ಅಂಥ ಮನೆಯನ್ನು ಬಿಟ್ಟು ಕಾಡಿಗೆ ಹೋದ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ. ವೀರರಾಘವರ ಪ್ರಕಾರ ಬೇರೆ ಥರದ ವ್ಯಾಖ್ಯಾನ ಇದೆ. ಯದ್ವಾ ಅಂತ ಪಾಠ, ಯದ್ವಾ ಅಯಂ, ಅದಕ್ಕೆ ಯದಾ ವಾ ಅಂತ ಅವರು ಅರ್ಥ ಮಾಡಿದ್ದಾರೆ. ಆ ವೀರರಾಘವರ ವ್ಯಾಖ್ಯಾನದಲ್ಲಿ ಈ ಸರ್ವೇಶ್ವರನಾದ ಭಗವಂತ ಯಮ ಅವನು ತಾನೇ ವಿದುರನಾಗಿ ಜನಿಸಿ ಪಾಂಡವರಿಗೆ ದೂತನಾಗಿದ್ದ ಅಂತ ಹೀಗೆಲ್ಲ ವ್ಯಾಖ್ಯಾನ ಇದೆ. ಪಾಂಡವರಿಗೆ ದೂತನಾಗುವುದು ಅಂದರೆ ಪಾಂಡವರಿಗೆ ಸಹಾಯಕನಾಗಿದ್ದ, ಅವರಿಗೆ ಆಪ್ತನಾಗಿದ್ದ ಅಂತ. ಅಂಥವನು ಧೃತರಾಷ್ಟ್ರನ ಅರಮನೆಯನ್ನು ತ್ಯಾಗ ಮಾಡಿ, ಧೃತರಾಷ್ಟ್ರನ ನಗರವನ್ನು ತ್ಯಾಗ ಮಾಡಿ, ಅವನ ಸಖ್ಯವನ್ನು ತ್ಯಾಗ ಮಾಡಿ ಕಾಡಿಗೆ ಹೊರಟು ಹೋದ. ಅಲ್ಲಿ ಮೈತ್ರೇಯರನ್ನು ಕಂಡ. ಒಬ್ಬೊಬ್ಬರ ವ್ಯಾಖ್ಯಾನದಲ್ಲಿ ಒಂದೊಂದು ಥರ ಇದೆ. ಒಂದು ಕಡೆ ಶ್ರೀಧರ ವ್ಯಾಖ್ಯಾನದಲ್ಲಿ ವೈ ಅಂದರೆ ಪ್ರಸಿದ್ಧಂ ಅಂತಿದೆ. ಯದ್ ವೈ ಪ್ರಸಿದ್ಧಂ ಅಂತ ಹೀಗೆ ಅವರು ಅರ್ಥ ಮಾಡಿದ್ದಾರೆ.
ವಿದುರನ ಮನೆಗೆ ಯಾಕೆ ಪ್ರಸಿದ್ಧ ಅನ್ನಬೇಕು ಅನ್ನೋ ಒಂದು ತಿಳಿಯೋದಿಲ್ಲ. ವೈ ಅನ್ನೋ ಶಬ್ದ ಪ್ರಸಿದ್ಧ ಅಂತ ಅರ್ಥ ಇದೆ, ಅದರಿಂದ ಎಲ್ಲಿಯಾದರೂ ಹೊಂದಿಸಬೇಕು ಅಂತ ಪ್ರಸಿದ್ಧಿ ಅಂತ ಮಾಡಿದ್ದಾರೆ ಅಷ್ಟೇ. ಆಯ್ತು, ಕೃಷ್ಣ ಅಲ್ಲಿಗೆ ಹೋದ ಮೇಲೆ ಅದು ಪ್ರಸಿದ್ಧ ಆಯಿತು ಅಂತ ಏನಾದ್ರು ತಿಳ್ಕೋಬಹುದು, ಆದರೆ ಅದು ಅಷ್ಟು ಸಮಾಧಾನದ ವ್ಯಾಖ್ಯಾನ ಅಲ್ಲ. ಆತ್ಮಸಾತ್ಕೃತಂ ಅಂತಿದೆಯಲ್ಲ, ವಿದುರನ ಮನೆ ಅಂದ್ರೆ ತನ್ನ ಮನೆ ಅಂತಲೇ ಅಭಿಮಾನ ಇಟ್ಟು ಕೃಷ್ಣ ಪ್ರವೇಶ ಮಾಡಿದ. ಹಸ್ತಿನಾವತಿಯ ಆ ರಾಜ ಮನೆ ದುರ್ಯೋಧನನ ಮನೆಯನ್ನು ಬಿಟ್ಟು ವಿದುರನ ಮನೆಗೆ ಬಂದಿದ್ದಾನೆ. ಯಾಕೆಂದ್ರೆ ಬಹಳ ಆ ವಿದುರನ ಬಗ್ಗೆ ಪ್ರೀತಿ ಇರೋದ್ರಿಂದ ಅಂತ ಹೀಗೆ ಮಾಡಿದ್ದಾರೆ ವ್ಯಾಖ್ಯಾನ. ಮತ್ತು ವೀರರಾಘ ಅವರ ವ್ಯಾಖ್ಯಾನದಲ್ಲಿ ಈ ಯಮನನ್ನ ಭಗವಾನ್ ಅಖಿಲೇಶ್ವರ ಅಂತ ಮಾಡಿದ್ದಾರೆ. ಯಮನನ್ನು ಯಾಕೆ ಅಖಿಲೇಶ್ವರ ಸರ್ವೇಶ್ವರ ಅನ್ಬೇಕು? ಅದ್ಯಾವುದು ಹೊಂದುವಂಥ ವಿಚಾರ ಅಲ್ಲ, ಸಮಾಧಾನ ಕೊಡುವಂಥ ವಿಚಾರ ಅಲ್ಲ. ಅದನ್ನೆಲ್ಲ ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಬೇಕಾಷ್ಟು ವಿಮರ್ಶೆ ಮಾಡಿದ್ದಾರೆ ವ್ಯಾಖ್ಯಾನಗಳನ್ನು. ಅದರಲ್ಲಿ ಕೆಲವೊಂದು ಮಾತ್ರ ಇಲ್ಲಿ ನಾನು ಹೇಳ್ತಿದ್ದೇನೆ ಅಷ್ಟೇ. ಯದಾತು ಅಯಂ, ನಮ್ಮ ಪಾಠ ಹೀಗಿದೆ, ಯಾವಾಗ ಈ ಭಗವಂತ ಅಖಿಲೇಶ್ವರನಾದ ಭಗವಂತ ಅಂದ್ರೆ ಕೃಷ್ಣ, ಅವನು ಮಂತ್ರಕೃತ, ಪಾಂಡವರ ಸಲುವಾಗಿ ಸಂಧಾನ ಮಾಡ್ಲಿಕ್ಕೆ ಹೋದವನು ಹೊರತು ಆ ವಿದುರ ಪಾಂಡವರಿಗೆ ಸಹಾಯಕನಾಗಿ ದೂತನಾಗಿ ಆಪ್ತನಾಗಿ ಇದ್ದಾನೆ ಅಂತ ಅದರ ಅರ್ಥ ಅಲ್ಲ. ಅಲ್ಲಿಯೂ ನಾವಿಷ್ಟು ಪಾಠವನ್ನು ಯದಾತು ಅಯಂ ಅಂತ ಇಟ್ಕೊಂಡ ಮೇಲೂ ಕೂಡ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗೆ ಬೇರೆಯವರು ಉತ್ತರ ಕೊಟ್ಟಿಲ್ಲ. ವಿದುರ ಕಾಡಿಗೆ ಹೋದ್ನಲ್ಲ, ಈ ಕಡೆ ಕೃಷ್ಣ ವಿಪುಲಾವಿಗೆ ಹೋದ ಕೂಡಲೇ ವಿದುರ ಕಾಡಿಗೆ ಹೋದ. ಸರಿ, ಕಾಡಿಗೆ ಹೋದ ಅಂದ್ರೆ ಅವನು ಎಲ್ಲಿ ಹೋದ, ಯಾವ ತೀರ್ಥಯಾತ್ರೆಗೆ ಹೋದ, ಎಷ್ಟು ದಿವಸ ಹೋದ, ಮರಳಿ ಬಂದ ಯಾವಾಗ? ಇದೆಲ್ಲ ನಮಗೆ ಉತ್ತರ ಕಾಣದ ಪ್ರಶ್ನೆಗಳು. ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಹೋದ ಅಂದಮೇಲೆ, ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮುಂಚೆನೇ ಹೋದ ಅಂದಮೇಲೆ ಯುದ್ಧ ಕಾಲದಲ್ಲಿ ಅವನು ಇರೋದಿಲ್ಲ ಅಂತ ಆಗ್ತದೆ. ಈ ನಡುವೆ ಕೆಲವು ಕಡೆ ಯುದ್ಧದ ಪ್ರಸಂಗದಲ್ಲಿ ಹೀಗಿದೆ, ಯುದ್ಧದ ವರ್ಣನೆ ಅದರಲ್ಲಿ ನಡೆದಾಗ ಯುದ್ಧದಲ್ಲಿ ಯುದ್ಧ ಭೂಮಿಯಲ್ಲಿ ಏನು ನಡೆದಿದೆ ಅನ್ನೋದನ್ನು ಸಂಜಯ ಧೃತರಾಷ್ಟ್ರನಿಗೆ ವರ್ಣನೆ ಮಾಡ್ತಿದ್ದಿಲ್ಲ. ಆಗ ತತ್ರಾಸೀನಂ ಕುರುಪತಿಂ ಧೃತರಾಷ್ಟ್ರಂ ಸಹಾನುಜಂ, ಯುದ್ಧ ಕಾಲದಲ್ಲಿ ಧೃತರಾಷ್ಟ್ರನನ್ನ ಸಂತೈಸಲಿಕ್ಕೆ ಅಂತ ಅಲ್ಲಿ ವಿದುರ ಬಂದಿದ್ದ ಅಂತ ಹೀಗೆಲ್ಲ ವರ್ಣನೆ ಇದೆ. ಅದಲ್ಲದೆ ವಿದುರನ ಈ ಯುಧಿಷ್ಠಿರನ ಪಟ್ಟಾಭಿಷೇಕ ಆದ್ಮೇಲೆ ದ್ವಾರಕೆ ಕೃಷ್ಣ ಹೊರಟು ನಿಂತಲ್ಲ, ಆಗ ವಿದುರನು ಒಬ್ಬ ಇದ್ದ ಅಂತ ಹೀಗೆಲ್ಲ ಹಿಂದೆ ಉಲ್ಲೇಖಗಳು ಬಂದಿವೆ. ಹೇಗೆ ವಿದುರ ಇದ್ದ, ತೀರ್ಥಯಾತ್ರೆಗೆ ಹೋಗಿದ್ದು ಹೇಗೆ ಅಂತೆಲ್ಲ ಪ್ರಶ್ನೆ ಬರ್ತವೆ. ಅದಕ್ಕೆ ಆಚಾರ್ಯರು ಸ್ಕಂದ ಪುರಾಣದ ಮಾತನ್ನು ಉದ್ಧರಿಸಿ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಯುದ್ಧ ಕಾಲೇತು ವಿದುರ ತೀರ್ಥಯಾತ್ರಾಂ ಗತೋಪಿ ಸನ್ ಪ್ರಾಯ ಆಸ್ತೆ ಗಜಪುರೆ ಪಾಂಡವಾನಾಂ ವ್ಯಪೇಕ್ಷೆಯ ಇತಿ ಸ್ಕಾಂದೆ. ಯುದ್ಧ ಕಾಲದಲ್ಲಿ ವಿದುರ ತೀರ್ಥಯಾತ್ರೆ ಹೊರಟದ್ದು ಹೌದು, ಆದರೆ ಹಸ್ತಿನಾವತಿಯ ಸಮೀಪದ ತೀರ್ಥದಲ್ಲೇ ಅವನು ಸಂಚಾರ ಮಾಡ್ತಿದ್ದ. ಯಾಕಂದ್ರೆ ಪಾಂಡವರ ಅಪೇಕ್ಷೆ ಹಾಗೇ ಇತ್ತು, ವಿದುರನಿಗೂ ಕೂಡ ಅವರ ವಿಜಯವನ್ನು ತಿಳಿಯುವ ಕುತೂಹಲ ಇತ್ತು ಅಂತ ವರ್ಣನೆ ಬಂದಿತ್ತು. ಆದ್ದರಿಂದ ಧೃತರಾಷ್ಟ್ರನ ಸಾಂತ್ವನಕ್ಕಾಗಿ ಆಗಾಗ ಯುದ್ಧ ಕಾಲದಲ್ಲಿ ಅವನು ಬರ್ತಿದ್ದ. ಯುಧಿಷ್ಠಿರನ ಪಟ್ಟಾಭಿಷೇಕದಲ್ಲೂ ಅವನು ಇದ್ದ. ಅದರಿಂದ ತೀರ್ಥಯಾತ್ರೆಗೆ ಅವನು ಬಹಳ ದೂರ ಹೋಗಿರ್ಲಿಲ್ಲ, ಅದರಿಂದ ಸಮೀಪದಲ್ಲಿದ್ದಾದ್ರಿಂದ ಇದೆಲ್ಲವೂ ನಡೀತು ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಹೀಗಿಷ್ಟನ್ನ ನಾವು ಇವತ್ತು ನೋಡಿದ್ದೇವೆ. ನಾಳೆ ದಿವಸ ಇದರ ವಿಜಯಧ್ವಜದ ವ್ಯಾಖ್ಯಾನ, ಯಾದವಾರ್ಯ ವ್ಯಾಖ್ಯಾನ ಇತ್ಯಾದಿ ವಿಷಯಗಳನ್ನು ಗಮನಿಸೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.